ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ಲೊಲ್ಲಟ ಅಂದರೆ ಬಟ್ಟ ಲೊಲ್ಲಟನ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮತ್ತೊಬ್ಬ ಅಲಂಕಾರಿಕನ ಪರಿಚಯ. ಈ ಲೊಲ್ಲಟ ಬಟ್ಟ ಲೊಲ್ಲಟ ಅಂತ ಎರಡೂ ಕೂಡ ಈತನ ಹೆಸರೇ. ಈತ ಕಾಶ್ಮೀರದವನು. ಈತನ ಕಾಲ ಕ್ರಿಸ್ತಶಕ 820 ಅಂದರೆ 9ನೇ ಶತಮಾನ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಈ ಲೊಲ್ಲಟ ಭರತನ ರಸಸೂತ್ರವನ್ನು ವ್ಯಾಖ್ಯಾನಿಸಿದ್ದಾನೆ ಅಂತ ಹೇಳ್ಬೋದಾಗಿದೆ. ಲೊಲ್ಲಟ ಭರತನ ರಸಸೂತ್ರವನ್ನು ವ್ಯಾಖ್ಯಾನಿಸಿದ್ದಾನೆ. ಏಕೆ ಅಂತಂದರೆ ಇಲ್ಲಿ ಲೊಲ್ಲಟನು ಬರ್ತಾನೆ, ಅಭಿನವ ಗುಪ್ತ, ಶ್ರೀಶಂಕುಕ ಇವರೆಲ್ಲರೂ ಕೂಡ ಈ ಭರತನ ರಸ ಅಂದರೆ ಭರತನ ನಾಟ್ಯಶಾಸ್ತ್ರಕ್ಕೆ ಇವರೆಲ್ಲರೂ ಕೂಡ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಆದರೆ ನಮಗೆ ದೊರೆತಿರುವಂಥದ್ದು ಅಭಿನವ ಗುಪ್ತನ ಅಭಿನವ ಭಾರತಿ ಮಾತ್ರ. ಆದರೆ ಈತನ ಒಂದು ಕೃತಿಗೆ ಇವರೆಲ್ಲರೂ ಕೂಡ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಈ ಬಟ್ಟ ಲೊಲ್ಲಟ ಈತ ಉತ್ಪತ್ತಿವಾದವನ್ನು ಮಂಡಿಸಿದ್ದಾನೆ. ಉತ್ಪತ್ತಿವಾದವನ್ನು ಮಂಡಿಸಿದವರು ಯಾರು ಅಂತ ಕೇಳಿದ್ರೆ ಅದು ಬಟ್ಟ ಲೊಲ್ಲಟ ಅಥವಾ ಲೊಲ್ಲಟ ಅಂತ ಹೇಳಿ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಹಾಗೆ ಈತನ ಕೃತಿಗೆ ಈ ಉತ್ಪತ್ತಿವಾದ ಅನ್ನುವಂಥ ಕೃತಿ ಏನಿದೆ, ಇದಕ್ಕೆ ಕಲ್ಲಟನ ಸ್ಪಂದಕಾರಿಕಾ ಕೃತಿಗೆ ವ್ಯಾಖ್ಯಾನವನ್ನು ಬರೆದಿದ್ದ ಅಂತ ಹೇಳ್ಬೋದಾಗಿದೆ. ಕಲ್ಲಟನ ಸ್ಪಂದಕಾರಿಕ ಅನ್ನುವಂಥ ಕೃತಿಗೆ ವ್ಯಾಖ್ಯಾನವನ್ನು ಕೂಡ ಈತ ಬರೆದಿದ್ದ ಅಂತ ಹೇಳಿ ನಾವು ನೋಡ್ಬೋದಾಗುತ್ತೆ. ಇದಿಷ್ಟು ಲೊಲ್ಲಟನ ಪರಿಚಯ. ಈತ ಕಾಶ್ಮೀರದವನು, 9ನೇ ಶತಮಾನಕ್ಕೆ ಸೇರಿದವನು, ಭರತನ ರಸಸೂತ್ರವನ್ನು ವ್ಯಾಖ್ಯಾನಿಸಿದಂಥವನು, ಉತ್ಪತ್ತಿವಾದದ ಪ್ರತಿಪಾದಕ ಅಂತ ಹೇಳಿ ನಾವು ಈತನನ್ನು ನೋಡ್ಬೋದಾಗಿದೆ. ನೆಕ್ಸ್ಟ್ ಬರುವಂಥವನು ಶ್ರೀಶಂಕುಕ. ಈ ಶ್ರೀಶಂಕುಕ ಈತನು ಕೂಡ ಕಾಶ್ಮೀರದವನೇ. ಈತನ ಕಾಲವನ್ನು ನಾವು ನೋಡೋದಾದರೆ ಈತ ಕ್ರಿಸ್ತಶಕ 840 ಅಂದರೆ ಈತನು ಕೂಡ 9ನೇ ಶತಮಾನಕ್ಕೆ ಸೇರಿದವನಾಗಿದ್ದಾನೆ. ಈತನ ಕಾವ್ಯಾಭ್ಯುದಯ ಅನ್ನುವಂಥದ್ದು ಈತನ ಕಾವ್ಯ ಭುವನಾಭ್ಯುದಯ. ಈತನ ಕಾವ್ಯ ಭುವನಾಭ್ಯುದಯ ಅನ್ನುವಂಥದ್ದು, ಆದರೆ ಇದು ಉಪಲಬ್ಧ ಇಲ್ಲ. ಅನುಮಿತಿವಾದದ ಪ್ರತಿಪಾದಕ ಅಂತ ಹೇಳಿ ಈತನನ್ನು ನಾವು ಕರಿತೀವಿ. ಉತ್ಪತ್ತಿವಾದ, ಅನುಮಿತಿವಾದ ಈ ರೀತಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಉತ್ಪತ್ತಿವಾದ ಅಂತ ಬಂದರೆ ಲೊಲ್ಲಟ, ಅನುಮಿತಿವಾದ ಅಂತ ಬಂದರೆ ಶ್ರೀಶಂಕುಕ. ಚಿತ್ರತುರಗ ನ್ಯಾಯವನ್ನು ಮಂಡಿಸಿದವನು ಯಾರು ಅಂತ ಕೇಳ್ತಾರೆ. ಇದು ತುಂಬ ಸರಿ ಪ್ರಶ್ನೆ ಆಗಿದೆ. ಚಿತ್ರತುರಗ ನ್ಯಾಯವನ್ನು ಮಂಡಿಸಿದವನು ಯಾರು ಅಂತ ಕೇಳಿದ್ರೆ ಅದು ಶ್ರೀಶಂಕುಕ ಅಂತ ಹೇಳಿ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಶ್ರೀಶಂಕುಕ ಚಿತ್ರತುರಗ ನ್ಯಾಯ ಇದರ ಒಂದು ಪ್ರತಿಪಾದಕ ಹೇಳಿದವನು ಅವನೇನೆ. ಇವನು ಅನುಮಿತಿವಾದವನ್ನು ಪ್ರತಿಪಾದಿಸಿದಂಥವನು ಅಂತ ನಾವು ನೋಡ್ಬೋದಾಗಿದೆ. ಇವರಿಬ್ಬರದು ಸ್ವಲ್ಪ ಮಾಹಿತಿ ಲೊಲ್ಲಟ ಮತ್ತು ಶ್ರೀಶಂಕುಕನ ಬಗ್ಗೆ ತಿಳಿಸಿದ್ದೀನಿ. ಪ್ರಶ್ನೆ ಆಗುವಂತಹ ದೃಷ್ಟಿಯಿಂದ ಅಷ್ಟೇ ನಾನು ಇವರ ಮಾಹಿತಿಯನ್ನು ಇಲ್ಲಿ ತಗೊಂಡು ತಿಳಿಸಿರುವಂಥದ್ದು. ಇನ್ನು ಉಳಿದಂತಹ ಅಲಂಕಾರಿಕರು ಇನ್ನು ಯಾರ್ಯಾರು ಬರ್ತಾರೆ ಅವರನ್ನು ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅವರ ಅಲಂಕಾರಿಕರ ಪರಿಚಯವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿಕೊಡ್ತೀನಿ. ಧನ್ಯವಾದ.